ಒಂದ್ ವೇಳೆ ಈ ಸಲ ಕಪ್ಪು ಗಿಲ್ಲಿಗೆ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಗಿಲ್ಲಿನ ಹೆಂಗೆ ನೀವು ವೆಲ್ಕಮ್ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಬಿಗ್ ಬಾಸ್ ನೋಡದೆ ಬಿಟ್ಬಿಡ್ತಾರೆ ಈ ಮಂಡ್ಯ ಕಡೆ ಅವರು. ಗಿಲ್ಲಿ ಗೆದ್ದಿಲ್ಲ ಅಂದ್ರೆ ಬಿಗ್ ಬಾಸ್ ನೋಡಲ್ಲ ನೀವು? ಬಿಗ್ ಬಾಸ್ ನೋಡಲ್ಲ, ಪಕ್ಕ ದೇವರೇ ನೋಡಲ್ಲ ಬಿಡಿ. ನೋಡಲ್ಲ ಬಿಗ್ ಬಾಸ್ ಅಂದ್ರೆ ಹೋಗ್ರಿ ಅದು ಯಾಕಂದ್ರೆ ಅದು ಓಟ್ ಮೇಲೂ ಡಿಪೆಂಡ್ ಆಗುತ್ತಲ್ಲ. ಓಟ್ ಇಡೀ ಕರ್ನಾಟಕ ಮೂಲೆ ಬೀಳ್ತೈತೆ, ಇಡೀ ಮೂಲೆ ಬೀಳ್ತೈತೆ. ಒಟ್ನಲ್ಲಿ ಹಂಗಾದ್ರೆ ಗಿಲ್ಲಿ ಗೆಲ್ತಾರೆ ಮೇಡಮ್ ಅವರೇ. ಹೋಸತ್ತೇನೋ ಸ್ವಲ್ಪ ಇದಾಯ್ತು. ಹೋಸತ್ತು ನಮ್ಮ ಹಳ್ಳಿ ಹುಡುಗನ ಗೆದ್ದಿದ್ದು ತುಂಬಾ ಖುಷಿ. ಇವರು ಎಷ್ಟಪ್ಪ ಸಾಂಗ್ ಹೇಳ್ತಾರೆ ನೋಡಿ, ಗೆದ್ದಿದ್ದು ಹನುಮಂತ್ ತುಂಬಾ ಖುಷಿ ಆಯ್ತು. ಅದುವೆ ಈ ಸತ ಹಳ್ಳಿ ಹುಡುಗನ ಗೆಲ್ಲಿ, ಹಳ್ಳಿ ಹುಡುಗ ಗೆಲ್ಲಿ. ಗಿಲ್ಲಿ ನಟ ಅಂತ ಬಂದ್ರೆ ಈಗ ಮನೆಯವರು ಆರೋಪ ಮಾಡೋದೇನಂದ್ರೆ ಕೆಳಗಿಟ್ ಮಾತನಾಡ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಹಾಸ್ಯ ಒಳ್ಳೇದು, ಕಾಮಿಡಿ ಒಳ್ಳೇದು, ಎಲ್ರಿಗೂ ಇಷ್ಟ ಆಗುತ್ತೆ. ಈಗ ಹೊರಗಡೆ ನೋಡೋರ್ಗೆ ಏನ್ ಅನ್ಸುತ್ತೆ ಅಂದ್ರೆ ಎಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ತಾನೆ ಅಂತ ಅನ್ಸುತ್ತೆ, ಯಾರಿಗೆ ಆದ್ರೂ ಕೂಡ ಅನ್ಸುತ್ತೆ ಅವ್ರನ್ನ ನೋಡ್ತಾ ಇದ್ರೆ. ಸೊ ಆದ್ರೆ ಮನೆಯವ್ರಿಗೆ ಇರೋರ್ಗೆ ಅದೊಂದು ಬೇಜಾರಿದೆ. ಅದು ಕೆಳಗಿಟ್ ಮಾತಾಡೋದು ಅನ್ಕೊಳಪ್ಪಲ್ಲಿ ಡೈರೆಕ್ಟ್ ಇರೋದನ್ನ ಹೇಳ್ತಾವ್ರೆ ಅಂತ ಅನ್ಕೊಂಡ್ರೆ ಅವ್ರಿಗೆ ಒಳ್ಳೇದು. ಅವ್ರಿಗೆ ಒಂದ್ಸಲ ಹೇಳಿದ್ರು ಅಂತ ಹೇಳ್ತಾ ಇದ್ದೀರಾ ನೀವು? ಹಂಗೇನಿಲ್ಲ, ಅದು ರಿಯಲ್ ಫ್ಯಾಕ್ಟೇ. ಅದು ಅವ್ರು ಇರೋದನ್ನೇ ಇದ್ದಂಗೆ ಹೇಳೋದು. ಇವ್ರು ರಕ್ಷಿತ್ ಅವ್ರು ಆಚೆ ಬಂದು ಹೇಳ್ತಾರಲ್ಲ, ಅದು ರಕ್ಷಿತ್ ಅಲ್ಲ ಅವರು, ಯಾರಪ್ಪ ಅವ್ರು ಆಚೆ ಬಂದ್ರಲ್ಲ ಅವರು, ಜಾನ್ವಿ ಅವ್ರು ಬಂದು ಹೇಳ್ತಾರೆ ಎನಿವನ್ ಎಲ್ಲರೂ ಬ್ಯಾಕ್ ಸೈಡ್ ಮಾತಾಡಿದ್ರೆ ಗಿಲ್ಲಿ ಒಬ್ನೇ ಒಳ್ಳೆಯವನು ಅಂತ ಹೇಳ್ತಾರಲ್ಲ. ಹಂಗೆ ಅವನು ಬಿಗ್ ಬಾಸ್ ಗಿಲ್ಲಿ ಅವರು ಬಿಗ್ ಬಾಸ್ ಅಲ್ಲಿ ಇದ್ದಾಗ ಇರೋದನ್ನ ಇದ್ದಂಗೆ ಹೇಳ್ತಾರೆ ಎಲ್ಲರ ಮುಂದೆ. ಅದೇ ಇನ್ನೊಂದು ಹೇಳಿದ್ರು ಜಾನ್ವಿ ಅಂತ ನೀವು ಹೇಳಿದ್ಗೆ. ಸೊ ಅವ್ರು ಹೇಳಿದ್ರು ತುಂಬಾ ಇರಿಟೇಟ್ ಆಗುತ್ತೆ, ಇಲ್ಲಿ ನೋಡೋರ್ಗೆ ಅದು ಗೊತ್ತಾಗೋದಿಲ್ಲ, ಕೇವಲ 1 hour 1.5 hour ಅಷ್ಟೇ ನೋಡ್ತಾರೆ, ಹಂಗಾಗಿ ಅವರು 1 hour ಎಪಿಸೋಡ್ ನೋಡ್ಬಿಟ್ಟು ಜಡ್ಜ್ ಮಾಡ್ತಾರೆ. ಬಟ್ ಅಲ್ಲಿ ಇರೋರ್ಗೆ ನಮಗ್ ಗೊತ್ತಿರುತ್ತೆ ಆ ತರ ಹೇಳ್ತಾರೆ. ಸೊ ಅವಾಗ ಏನ್ ಅನಿಸುತ್ತೆ ನಿಮ್ಗೆ? ಅವ್ರಿಗೆ ಹೊಂದ್ಕೊಂಡು ಹೋದ್ರೆ ಯಾವ್ದು ಕಷ್ಟ ಅನ್ಸಲ್ಲ. ಇವ್ರು ಬುಜ್ಜಿ ಅವರು ಸ್ಟಾರ್ಟಿಂಗ್ ಬಂದಾಗ ಏನ್ ಇರಿಟೇಷನ್ ನೀನು ಅಂತಂದ್ರು, ಆಮೇಲೆ ಅವರೇ ಎಲ್ಲ ಕ್ಲೀನ್ ಆಗಿ ಅವ್ರ ಜೊತೆ ಫುಲ್ ಕ್ಲೋಸ್ ಫ್ರೆಂಡ್ಸ್ ಆಗೋದಲ್ಲ. ಉದಾಹರಣೆಗೆ ರಕ್ಷಿತನೇ ತಗೊಳ್ಳಿ, ಗಿಲ್ಲಿ ಜೊತೆ ವಂಶದ ಕುಡಿ ಗಿಲ್ಲಿ ಜೊತೆ ಚೆನ್ನಾಗಿದ್ದಾಗ ಅವರು TRP ಜೋರಾಗಿ ಹೋಯ್ತಿರ್ಲಿವ, ಕಾವ್ಯ ಜೊತೆಗಿದ್ದಾಗ ಹೋಯ್ತಿರ್ಲಿವ. ಆಮೇಲೆ ಈಗ ಅಣ್ಣ ತಮ್ಮನಂಗೆ ಇದ್ರಲ್ಲ ಗಿಲ್ಲಿ ಮತ್ತೆ ರಘು, ಅಣ್ಣ TRP ಹೋಯ್ತಿದ್ ಇಬ್ರು ಬೆಳೆಸ್ಬೇಕು ಅಂತಿದ್ವಾ. ಗಿಲ್ಲಿ ಎದುರಾಕೊಂಡ್ರೆ ಯಾರು ಬಿಗ್ ಬಾಸ್ ಒಳಗಿರಲ್ಲ. ನೀವೇ ಫಿಕ್ಸ್ ಆಗ್ಬಿಟ್ರ? ಹೌದು, ಗಿಲ್ಲಿ ಮೊದ್ಲೇ ನಿಮ್ನೆಲ್ಲ ನಾಚಿ ಕಳಿಸ್ತೀನಿ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಹೋಗ್ತಾವ್ರಲ್ಲ ಆಚೆ. ಅಲ್ಲ ಹಂಗೆ ಹೆಂಗೆ ಹೇಳಕ್ಕಾಗತ್ತೆ? ಧ್ರುವತ್ಗೂ ಹೇಳಿದ್ರು. ಯಾಕೆಂದ್ರೆ ನಮ್ ಗಿಲ್ಲಿ ಹೇಳ್ದಂಗೆ ನಾವು ಆಚೆ ಡಿಸೈಡ್ ಮಾಡ್ತಾರೆ ಮೇಡಮ್ ಅವರೇ. ಗಿಲ್ಲಿ ಹೇಳ್ದಂಗೆ ನಾವು ಆಚೆ ಡಿಸೈಡ್ ಮಾಡೋದು. ಗಿಲ್ಲಿ ಅಭಿಮಾನಿಗಳಾಗಿ ಅವ್ರು ಏನ್ ಹೇಳ್ತಾರೆ ಅದನ್ನ ಮಾಡ್ಬೇಕು ನಾವು. ಒಟ್ನಲ್ಲಿ ಅವ್ರು ಏನಲ್ಲಿ ಮಾತನಾಡ್ತಾರೆ ಅದನ್ನ ಫಾಲೋ ಈಗ ನೆಕ್ಸ್ಟ್ ವಾರ ಯಾರು ಆಚೆ ಕಳ್ಸಿ ಅಂದ್ರೆ ನಾವು ಪಕ್ಕ ಓಟ್, ಅವ್ರು ಯಾರು ಓಟ್ ಮಾಡೋಲ್ಲ ಎಲ್ಲ ಗಿಲ್ಲಿಗಲ್ವಾ, ಓಟ್ನೆ ಮಾಡೋ ಡಿಪೆಂಡ್ ಮಾಡಿರ್ತೀವಿ. ಇನ್ನು ಶಶಾಂಕ್ ಅವರು ನೀವು ನೋಡಿರಬಹುದು ರಕ್ಷಿತಾ ಮತ್ತೆ ಗಿಲ್ಲಿ ಬಾಂಡಿಂಗ್ ಹೆಂಗಿದೆ ಅಂತ. ರಘು ಮತ್ತೆ ಗಿಲ್ಲಿ ಬಾಂಡಿಂಗ್ ಒಂಥರ ಆದ್ರೆ ರಕ್ಷಿತಾ ಮತ್ತೆ ಗಿಲ್ಲಿ ಬಾಂಡಿಂಗೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಅಷ್ಟು ಚೆನ್ನಾಗಿದ್ದವರು ಏಕಾಏಕಿ ನಾಮಿನೇಟ್ ಮಾಡ್ಬಿಡ್ತಾಳೆ ರಕ್ಷಿತಾ ಗಿಲ್ಲಿನ. ಆಗ ಎಷ್ಟೋ ಜನ ಬೇಜಾರು ಮಾಡ್ಕೋತಾರೆ, ಗಿಲ್ಲಿ ಕೂಡ ಬೇಜಾರು ಮಾಡ್ಕೋತಾನೆ. ತಮಾಷೆ ಮಾಡ್ತೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಥವಾ ಕಾಲು ಎಳಿತೀನಿ ಅಂದ್ಬಿಟ್ಟು ಈ ರೀತಿಯಾಗಿ ನೀನು ಟಾರ್ಗೆಟ್ ಮಾಡೋದು ಎಷ್ಟು ಸರಿ ಅಂತ ಕೂಡ ಬೇಜಾರು ಮಾಡ್ಕೊಂಡಿದ್ರು ಒಂದು ಮೇ ಬಿ ನಾಮಿನೇಟ್ ಮಾಡುವಂಥ ಟೈಮಲ್ಲಿ. ಆಗೇನು ಅನ್ನಿಸ್ತು ನಿಮಗೆ ರಕ್ಷಿತಾ ಬಗ್ಗೆ ಆಗಿರ್ಬೋದು ಅಥವಾ ಗಿಲ್ಲಿ ಬಗ್ಗೆ ಆಗಿರ್ಬೋದು? ಜೊತೆಯಲ್ಲಿ ಇದ್ಕೊಂಡೆ ಚೆನ್ನಾಗಿದ್ದು, ಆ ಥರ ಮಾಡಿದ್ದು ತುಂಬ ಬೇಜಾರಾಯಿತು. ಬಟ್ ಆ ಥರ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ನಾವು. ಬಟ್ ಆ ಥರ ಮಾಡಬಾರ್ದಿತ್ತು ಅವರು ಅಂತ ಹೇಳ್ಬಿಟ್ಟು. ಇನ್ನು ಕಾವ್ಯ ಕೂಡ ನಾಮಿನೇಟ್ ಮಾಡಿದ್ರು ಮೇಡಮ್. ಹೆಂಗಾಗಿತ್ತು ಅಂತಂದ್ರೆ ನಾಮಿನೇಟ್ ಮಾಡಿದ್ದೆ ಒಂದು ರೀಸನ್ ಮಾಡ್ಕೊಂಡು ಅದೇ ಟೈಮಲ್ಲಿ ಗಿಲ್ಲಿಗೆ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಡ್ತಾರೆ, ಕಾವ್ಯನ ಕಣ್ಣಲ್ಲಿ ನೀರು ಹಾಕ್ಸಿ. ಮೇಡಮ್ ಇವೆಲ್ಲ ನೋಡ್ತಾರೆ. ಯಾವ ಸಾಂಗ್ ಗ್ಯಾಪ್ ಗೊತ್ತಾ? ಜೊತೆಲಿ ಇದ್ದಿ ಚೂರಿ ಆಗ್ತಾರೆ ಸಾಂಗ್ ಬರ್ತದೆ ನೋಡಿ, ಆ ಸಾಂಗ್ ಗ್ಯಾಪ್ ಬರ್ತದೆ. ಹಂಗ್ ಮಾಡ್ಬಾರ್ದು. ಬಟ್ ಆಕ್ಚುಲಿ ಅದು ಗಿಲ್ಲಿ ಅವನು ಪರ್ಸನಲ್ ಆಗಿ ತಗೊಂಡಿರ್ಲಿಲ್ಲ ಅದು ಅಂತ ಅನ್ಸುತ್ತೆ. ಯಾಕಂದ್ರೆ ಕಾವ್ಯದಲ್ಲಿ ನೀರ್ ಹಾಕ್ಸ್ಬೇಕು ಅಂತ ಟಾಸ್ಕ್ ಕೊಟ್ಟಾಗ ಬಹಳ ಪಾಪ ಬೇಜಾರಾಗಿದ್ರು ಅವರು. ಹೌದು, ತುಂಬಾ. ಅವ್ರ ಗಿಲ್ಲಿ ಯಾವ್ದನ್ನ ಪರ್ಸನಲ್ ತಗೊಳ್ಳಲ್ಲ, ಎಲ್ಲಾರು ಕಾಮನ್ ಆಗಿ ತಗೊಂಡು ಎಲ್ಲರೂ ಕಾಮನ್ ಆಗಿ ಮಾತಾಡ್ಸೋದು. ಯಾರು ಎಷ್ಟೇ ಬೈದ್ರು ಏನೇ ಮಾಡಿದ್ರು ಅವ್ರು ಕಾಮನ್ ಆಗಿ ಏನೇ ಮಾಡ್ಕೊಳ್ಳಿ ಕಾಮನ್ ಆಗಿ ಅವ್ರು ಮಾತಾಡ್ಸ್ಕೊಂಡು ಹೋಗೋದಂಥದ್ದು. ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಆಗಲ್ಲ ಅಂತನಾ? ಆಗತ್ತಲ್ಲ, ಎಲ್ಲ ಇಷ್ಟನೇ. ಆದ್ರೆ ತುಂಬಾ ಇಷ್ಟ ಅಂದ್ರೆ ಗಿಲ್ಲಿನೇ. ಇಷ್ಟ ಆಗದೆ ಇರೋದು ಹೇಳಿ. ಗೊತ್ತಾಗೋಯ್ತು, ಯಾಕಂದ್ರೆ ಗಿಲ್ಲಿ ಬಾಯ್ಸ್ ಆಗಿರೋದ್ರಿಂದ ಗಿಲ್ಲಿ. ರಕ್ಷಿತಾನೇ ಇಷ್ಟ ಆಗಲ್ಲ ಬಿಡಿ. ಜೊತೆಲಿದ್ದೆ ಚೂರಿ ಹಾಕಿದ್ಮೇಲೆ ರಕ್ಷಿತಾ ಅಂದ್ರೆ ತುಂಬಾ ಇಷ್ಟ ಆಗಲ್ಲ ಬಿಡಿ ನಮ್ಗೆ. ನಿಮ್ಗೆ ಯಾರು ಇಷ್ಟ ಆಗಲ್ಲ? ಎಲ್ಲರೂ ಇಷ್ಟ, ಚೆನ್ನಾಗಿ ಆಡ್ತಿದ್ರೆ ಎಲ್ಲರೂ. ಆದ್ರೆ ಗಿಲ್ಲಿನ ಬಿಟ್ಕೊಡಕ್ ಆಗಲ್ಲ, ಗಿಲ್ಲಿ ಗೆದ್ರೆ ಸಾಕು. ಅಲ್ಲ, ಯಾರು ಇಷ್ಟ ಇಲ್ಲ ಅಂತ ಹೇಳ್ಬೋದು? ಇಷ್ಟ ಇಲ್ಲ ಅಂತೇಳಿ ಎಲ್ಲ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಹಾಗಾದ್ರೆ ಬೇರೆಯವ್ರು ಗೆಲ್ಬೋದಲ್ಲ? ಅರೆ ನಮ್ಮ ಮಂಡ್ಯ ಹುಡುಗ ಗಿಲ್ಲಿ ಗೆಲ್ಲಿ ಅಂತ. ನಿಮ್ಗೆ ಯಾರು ಇಷ್ಟ ಇಲ್ಲ? ನಮಗೂ ಅಷ್ಟೇ, ಎಲ್ಲರೂ ಇಷ್ಟನೇ. ಸ್ವಲ್ಪ ಧ್ರುವಂತ್ ಕಮ್ಮಿ ಅಷ್ಟೇ. ಧ್ರುವಂತ್ ಸ್ವಲ್ಪ ಎಲ್ಲರೂ ಟೀಕೆ ಮಾಡುವಂಥದ್ದು ಜಾಸ್ತಿ. ರಕ್ಷಿತನಾಗ್ಬೋದು ಇಲ್ಲ ಗಿಲ್ಲಿನಾಗ್ಬೋದು, ಆತರ ಸ್ವಲ್ಪ ಧ್ರುವಂತ್ ಕೈ ಮುಗ್ಬಿಟ್ಟಿದ್ರಲ್ಲ. ಹೌದು ಹೌದು, ಅವ್ರ ಎಲ್ಲರ ಬಗ್ಗೆ ಸ್ವಲ್ಪ ಟೀಕೆ ಜಾಸ್ತಿ ಧ್ರುವಂತ್ ಅವರು. ಅದಕ್ಕೋಸ್ಕರ ಧ್ರುವಂತ್ ಇಷ್ಟ ಇಲ್ಲ, ಗಿಲ್ಲಿ ಟಾಪ್ ಅನ್ನು ಅಷ್ಟೇ.